ದೇಶಪಾಂಡೆ. ಬನ್ನಿ ಸರ್, ಬನ್ನಿ ಬನ್ನಿ. ವೆಲ್ಕಮ್ ವೆಲ್ಕಮ್. ಯಶು ಬನ್ನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ರೂಪೇಶ್ ಬನ್ನಿ. ಚೂರು ಕ್ಲೋಸ್. ನಿರಂಜನ್ ಇಲ್ಲಿ ಇಲ್ಲಿ ಮೇಡಮ್ ಮೇಡಮ್ ಇಲ್ಲಿ. ಓಕೆ, ಸೊ ನಿರಂಜನ್ ಅವರೇ, ಯಶು ಅವರೇ, ರೆಡಿ ಆಗಕ್ಕೆ ಯಾರು ಎಷ್ಟು ಸಮಯ ತಗೊಂಡ್ರಿ? ಇದು ನಮ್ಮೊಬ್ಬರ ಜೀವನದಲ್ಲ, ಎಲ್ಲರ ಜೀವನದಲ್ಲೂ ಒಂದೇ ಸತ್ಯ. ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ತುಂಬಾ ಕ್ಯಾಮ್ರಾ ಇದೆ, ಮಾನವರಿಗೆ ಹೋಗ್ಬಿಡುತ್ತೆ. ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟ್ ಆಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ ದಸರಾ ರೆಡಿ ಆಗಿ ಬರೋ ತನಕ ಮಾವುತ ಕಾಯ್ತಾ ಇರ್ತೀನಿ. ನಾನು ಎಲ್ಲ ರೆಡಿ ಹೋಗೋಣ ಬರೋದು ಅಷ್ಟೇ. ನಾನು ಫಸ್ಟೇ ರೆಡಿ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಅಂದಾಜು ಇಲ್ಲ ಎಷ್ಟೊತ್ತು ತಗೋತಾರೆ ಅಂತ. ಎಲ್ಲ ರೆಡಿ ಆಗೋ ರೆಡಿ ಹೋಗೋಣ ಅಂದ್ರೆ ನಂದು 5 ನಿಮಿಷ ಹಿಂಗೆ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಏನಿವೆ ನಮ್ದು ನಡೀತಾನೆ ಇರುತ್ತೆ. ಇವತ್ತು ನಡೆಯಕ್ಕೆ ಹೋಗಿದೆ, ಇನ್ನು ನಡೆಯೋದೇನೇನು ಇದೆಯೋ ಗೊತ್ತಿಲ್ಲ. ಒಟ್ಟಲ್ಲಿ ಜೈ ಸಿನಿಮಾಗೆ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ರೂಪೇಶ್ ಆಸ್ ಆಲ್ವೇಸ್, ಈ ನಡುವೆ ನಿಮ್ಮ ಎಲ್ಲ ನಿಮ್ದೇ ಕಾಲ, ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದ್ ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಗೆ ಎಸ್ ಸರ್, ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರಿಗೆ, ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡಕ್ ಹೊರಟ್ರೆ ನಮ್ಮ ರೂಪೇಶ್ಗೆ ಜೋರಾಗಿ ಚಪ್ಪಾಳೆ. ಅಂಡ್ ಈ ಸಲ ತುಳು ಅಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರಾಯ, ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೋಣ ಅಂತ. ಬಟ್ ಒಳ್ಳೇದಾಗ್ಲಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಂಡ್ ಎಲ್ಲ ಸ್ನೇಹಿತರೆ ಇರೋದು, ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಬ್ಬ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ನಿಜವಾಗಿ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದು ಏನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ನಿರಂಜನ್ ಬಂದಾಗಲೇ ನಮ್ಗೆ ಕೆಲಸ ಕಡಿಮೆ ಆಯ್ತಾ? ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ನಾವು ಮೀಡಿಯಾಗೆ ನೋಡ್ಕೊಂಡಿರು ಇವ್ರು ಇಷ್ಟ ಬಂದಿದ್ದಿಲ್ಲ ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿಯ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನಲ್ಲಿ ಹಿಂಗಾಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್, ಅವರಿಗೆ ಥ್ಯಾಂಕ್ ಯು ಹೇಳಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು. ಎಲ್ಲರೂ ಹೋದ್ರು 40 ಫೋನ್ ಮಾಡ್ಬಿಡ್ತಾರೆ, ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿನ್ನ? ಅದೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾ ಇದೆ. ಏನ್ ಲವ್ ಬಟ್ ಏನಪ್ಪಾ ಒಳ್ಳೇದೇ ಹೇಳ್ಬೇಕಾ ಅಂತ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್ ನಿಮ್ ಮಾತು ಮಿಸ್ ಮಾಡ್ಕೊಂಡ್ಬಿಡಿದಾರೆ ನಿರಂಜನ್. ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಅಯ್ಯೋ, ಲವ್ ಅನ್ನೋದೇ ಪ್ರಾಕ್ಟಿಕಲ್. ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಏನಿದೆ, ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕಂದ್ರೆ ನಾವೆಲ್ಲ ಮೀಡಿಯಾ ಇದ್ದಿದ್ರಿಂದ ಅರೇಂಜ್ ಮ್ಯಾರೇಜ್ ಅನ್ನು ಹೆಣ್ಣು ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ. ಅದರ ಪ್ರಶ್ನೆ ಎಂತ ದೊಡ್ಡ ಸ್ಟಾರ್ ಆಗ್ಲಿ ಏನ್ ಮೀಡಿಯಾ ಬೇಡಪ್ಪ, 4 ದಿನ ನ್ಯೂಸ್ ಅಲ್ಲಿ ಕೊಡ್ತಾರೆ ಏನ್ಬಿಡ್ತಾರೆ, ಇಲ್ಲ ಆಮೇಲೆ ಎಷ್ಟು ಅಂತಾರೆ. ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದನ್ನ ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರ ಬೆಳೆಸಿ 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 ಅಂದ್ಬಿಟ್ಟು ಹಿಂಗ್ ಅನ್ಬಿಟ್ಟು ಒಂದ್ ಕೈ ಹಿಂಗ್ ಅನ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಜೊತೆಲಿದ್ದವ್ರನ್ನ ಕೆಲವ್ರು ಬೆಳೆಸಲ್ಲ, ಹಂಗಾಗಿ ಒಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಚಮಡ ಹೊಡ್ತೀವಿ, ಬೆಳೆಸಿ ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ಮ ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದೆ, ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಇವಳನ್ನ ಮದುವೆ ಆಗಿದ್ದೀನಿ. ಬಟ್ ನಂದು ಫೇಸೇ ನೋಡದೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ, ಇವಳ ಮುಖ
ಎರಡು ಒಂದೇ ಆಗಿತ್ತು. ಸೊ ಹಾಗಾಗಿ ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚಂದ ತೋರಿಸ್ತಾರೆ, ಇಲ್ಲಿ ನೋಡೋದು ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೇ ಇಲ್ಲ ಇವಾಗ ಅಂತದ್ದು. ನಾನು ಇಂಟರ್ನೆಟ್ ಅಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸು, ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನು ಒಳ್ಳೆದಿಲ್ಲ. ಯಪ್ಪ ನಾನು ಹೇಳ್ತೀನಿ, ನನ್ನ ಹೆಂಡತಿ ಅಷ್ಟು ಒಳ್ಳೆಯವಳು ಯಾರು ಇಲ್ಲ ಹೇಳಿದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣುಡಿ ಕರೆಕ್ಟ್ ಕಣ್ಣುಡಿ ಹೆಂಗ್ ಬಿಡ್ತಾರೆ ನೋಡಿ. ಇಲ್ಲ ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವರು ಹೇಳ್ತಾರೆ. ನಾನ್ ತಿಳ್ಕೊಂಡೋದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದ್ ಒಳ್ಳೆ ಸೂತ್ರ. ನಮ್ಮ ಅಂದ್ಬಿಟ್ರು ರೂಪೇಶ್ ಮುಂದೆ ಮದುವೆ ಆಗ್ತದೆ ಹೇಳ್ತಂಗೆ ಏನಾದ್ರು ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಕಾಗೆ ಬೆಳ್ಳಗಿದ್ಯಾ, ಓಯ್ ಯಾರು ಹೇಳಿದ್ರು, ಸೂಪರ್ ಬೆಳ್ಳಗಿದೆ ಅಂದ್ಬಿಡೋದು ಅಷ್ಟೇ, ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿಟ್ಟಿದ್ರೆ ಜೈ ಅಂತ ಎಂತಿ ಹೇಳುದು ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಅ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ. ಅವ್ರು ಹಿಂಗೆ ಬೈ ಒನ್ ಗೆಟ್ ಒನ್. ಸೊ ಒಂದ್ಸರಿ ನಂಗೆ ಮಚ್ಚೆ ನೋಡ್ಕೊಂಡು ಕೇಳೋದು, ಅದ್ವಿತಿನ ಅಶ್ವಿತಿನ ನೋಡೋದು. ಏನೋ ಹೇಳ್ಬಾರ್ದು ಕಣೆ, ಕರ್ಕೊಂಬತ್ತೀನಲ್ಲ ನಾನು ಮದ್ವೆ ಅಲ್ಲೂ ನಾನು ಮೋಡ ಗಿಡ ಎಲ್ಲ ಮೊಬೈಲ್ ಇಡ್ಬೇಕು ಆಯ್ತಾ ಇರ್ತಾರೆ. ಈಗ ಸಿನಿಮಾ ಯಾವ್ದು ಟ್ರೋಲ್ ಆಗಲ್ಲ. ಅವ್ರು ನೋಡು ದೇವ್ರು ಕೈ ಮುಂಗೆ ಅವರು ಅಲ್ಲೇ ಇದಾರೆ ಬೇರೆ. ಅಯ್ಯೋ ಎಲ್ಲರೂ ಬಿಡಿ ಮಾಡಿ. ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೇದಾಗ್ಲಿ. ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದ, ಅಷ್ಟೇ ಹೇಳ್ತೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮಗನ ಮದುವೆ ಆದ್ಮೇಲೆ. ಅಯ್ಯೋ ಚೆನ್ನಾಗಿದೆ ಕಣೆ. ಓಕೆನಾ? ಸಿನಿಮಾ ಒಳ್ಳೇದಾಗ್ಲಿ. ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ, ಸೂಪರ್ ಹಿಟ್ ಆಗ್ಲಿ. ಎಲ್ಲಿ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟು ನಂಗೆ ಏನು ಕಷ್ಟ ಆಗ್ಲಿಲ್ಲ. ನಿನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಯಾಕಂದ್ರೆ ಅಷ್ಟು ಕ್ರಿಯೇಟಿವ್. ಆಂಕರ್, ವೆರಿ ವೆಲ್ ನೋನ್ ಆಂಕರ್ ನಿರಂಜನು. ನೀ ಆಂಕರಿಂಗ್ ಮಾಡ್ತಾ ಎಷ್ಟು ಪ್ರಪೋಸ್ ಮಾಡ್ಬೇಕೀಗ? ಯಾಕಮ್ಮ ಇದು ಇಲ್ಲ, ಆಕ್ಚುಲಿ ನಾನು ಹೇಳ ಟಾಸ್ಕ್ ಬಿಟ್ಟಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು, ನಾನು ಬೇರೆ ಚಾನಲ್ ಇದೀನಿ, ಹಂಗ ಬಿಗ್ ಬಾಸ್ ಮರೆಯಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇಂದ ಅವ್ರು ಕಪ್ ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಆದ್ಮೇಲೆ ಎಣ್ಣೆನೇ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನಲ್ ಅವ್ರು ನನ್ನ ಮದುವೆನೇ ಮಾಡಾಕ್ತು. ಸೊ ಹಾಗಾಗಿ ಬಿಗ್ ಬಾಸ್ ಇಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ ಲೆಸ್ ಅಂದ್ರೆ ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡಿ ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಇನ್ನೊಂದು ರೂಪೇಶ್ ಜಾಣ. ಬಿಗ್ ಬಾಸ್ ಅವ್ರು ಹೇಳ್ಬೇಕು ಅರ್ಧ ಬಂದ್ಬಿಡ್ತಾರೆ, ಹೆಂಗೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡ್ಬಿಟ್ಟು ಕಾಸ್ಬಿಟ್ಟು ಹೋಗಿ. ಬಟ್ ಇಲ್ಲ, ಬಟ್ ಗುರು ಸರ್ ಅಂತೂ ಸಚ್ ಅ ಸ್ವೀಟ್ ಹಾರ್ಟ್. ಅದು ಎಲ್ಲರ ಕಾರ್ಯಕ್ರಮಕ್ಕೂ ಬರ್ತಾರೆ. ಅದು ಒಳ್ಳೆ ಅವ್ರು ಆಕ್ಚುಲಿ ಅವ್ರು ಯಾರು ಅವ್ರ ಹತ್ರ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರಾದ್ರು ಏನು ವಾಕ್ ಅಂತ ಈಗ ಬರ್ತಾರೆ, ನಾವೇನ್ ನಮ್ಗೆ ವಯಸ್ಸೈತ ಗುರು ವಯಸ್ಸೈತ ಅಂತ ನೋಡೋದು. ಸೊ ಇವನ್ನೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ. ವಿನಯ್ ಎಂತಿನ ಅಲ್ಲಲ್ಲ, ವಿನಯ್ ಎಂತಿನ ಕೂಡಿಸ್ದಂಗೆ ನನ್ನ ಎಂತಿನ ಕೂಡ್ಸಕ್ ಹೋಗ್ಬಿಡಿ. ನನ್ ತಾಯೇನೇ ಆಗಲ್ಲ ನನ್ನ ಕೈಯಲ್ಲಿ ಹೇಳ್ಬಿಡಿ ಇವಾಗ. ಅದಂಗೆ ಮದ್ವೆ ಆದ್ಮೇಲೆ ನನ್ ಚಪ್ಪಿಕಲ್ ನಾವೇ ಇರ್ಲಿ. ಥ್ಯಾಂಕ್ ಯು. ಇದು ಬೆಳಗಾದ್ರೆ ಅದೇ ಮಾಡ್ತಾರೆ, ದಿನ ಬೆಳಗಾದ್ರೆ ಅದೇ ಮಾಡ್ತಾರೆ. ಅವ್ರು ಕೇಳಿ ಮಾಡ್ಸಿ ಫಸ್ಟ್ ಟೈಮ್. ನಾವು ಈ ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡ. ಹಾ, ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅಂದದಲ್ಲಿ ಅಂದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಟದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಕೂತ್ಕೊಳ್ಳಿ ಸುಮ್ಮನೆ. ಯಶಸ್ವಿನಿ ಇದ ಮನೆ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ. ಇದು ಸ್ವಾಗತ ಸುಸ್ವಾಗತ. ಹೊಡಿ ಚಪ್ಪಾಳೆ. ಉಪ್ಪಿಸ್ತಾರೆ ಇರೋದು ಎಲ್ಲಿ ಸಿಗ್ತಾರೆ ಇಂಥವ್ರು. ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಯ್ತಾ? ಅದೇ ಹೀರೋಯಿನ್ ಬಗ್ಗೆ ಹೇಳ್ತಾರೆ. ಇವಳು ಇರೋದ್ರಿಂದ ಹೇಳ್ತಾನೆ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು.
ಇಲ್ಲಿ ನಮ್ಗೆ ಏನೋ ನಡಿ ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಅವಾಗ ಏನೋ ಡೌ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಗೋಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದ್ರೆ ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀವಿ. ಯಾಕೆಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ. ಖುಷಿ ನೆಮ್ಮದಿಯಾಗಿರ್ಬೇಕು. ಅಷ್ಟೇ. ಅದಕ್ಕೆ ನೆನ್ಕೊಳ್ಳಿ, ನಾವು ಗುರುಕಿರಣ್ ಸರ್ ಮ್ಯಾಮ್ ನೀವಿಬ್ರು ವೇದಿಕೆಗೆ ಬರ್ಬೇಕು.